ನಾನು ಹುಟ್ಟಿದ ಊರು ಕೇರಳ ತ್ರಿಶೂರ್ ಇದ್ರು ನಿಜವಾಗಿ ನನ್ನ ಊರು ಯಾವುದು ಅಥವಾ ನೀವು ಯಾವ ಕಡೆಯವರ ಅಂತ ಕೇಳಿದ್ರೆ ನಾನು ಕುಂದಾಪುರ ಕಡೆಯವರ ಅಂತ ಹೇಳಕ್ಕೆ ನನಗೆ ತುಂಬ ಹೆಮ್ಮೆ ಇದೆ, ತುಂಬ ಖುಷಿಯೂ ಇದೆ. ನಾನು ಈಗಷ್ಟೇ ಕಾರಲ್ಲಿ ಬರ್ತಾ ಹೇಳ್ತಾ ಇದ್ದೆ, ನಾನು ಹುಟ್ಟಿದ್ದು ತ್ರಿಶೂರು, ಕೆಲಸ ಮಾಡಿದ್ದು ಹಾಸನ, ಮಂಗಳೂರು, ಬೆಂಗಳೂರು, ಕುಂದಾಪುರದಲ್ಲೂ ಕೆಲಸ ಅಷ್ಟು ಸ್ಮೂತಾಗಿ ಆಗಿರಲಿಲ್ಲ, ಸುಮಾರು ಡಿಫಿಕಲ್ಟೀಸ್ ಇತ್ತು. ಆದ್ರೂ ಪ್ರತಿ ಸರ್ತಿ ಕುಂದಾಪುರದಲ್ಲಿ ಬರುವಾಗ ಒಂಥರ ನಮ್ಮ ತಂದೆ ತಾಯಿ ಇರುವ ಊರಿಗೆ ಬಂದ ಫೀಲಿಂಗ್ ನನಗಿದೆ. ಹಾಗಾಗಿ ಈ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಹಾಗೂ ಅದರ ಸಂಬಂಧಪಟ್ಟ ಹಾಗೆ ಕಲಾಕ್ಷೇತ್ರ ಕುಂದಾಪುರ ಟ್ರಸ್ಟ್ನವರು ಆಯೋಜಿಸಿರುವಂಥ ಈ ಕಾರ್ಯಕ್ರಮಕ್ಕೆ ಸಣ್ಣ ಕಾರ್ಯಕ್ರಮ ಇರ್ಬೋದು, ದೊಡ್ಡ ಕಾರ್ಯಕ್ರಮ ಇರ್ಬೋದು, ಮಕ್ಕಳೆಲ್ಲ ಇದ್ದಾರೆ, ಬರಬೇಕು ಅಂತ ಹೇಳಿದಾಗ ನನಗೆ ತುಂಬ ಖುಷಿಯಾಗಿದೆ. ಯಾಕೆಂದರೆ ಕುಂದಾಪುರಕ್ಕೆ ಬರೋಕ್ಕೆ ಯಾರು ಕರೆದು ಯಾವ ಅವಕಾಶಕ್ಕೆ ಬಂದರೂ ನಾನು ಪದೇ ಪದೇ ಬರ್ತಾ ಇರ್ತೀನಿ. ನನಗೆ ತುಂಬ ಪ್ರೀತಿ ಇರುವ ಜಾಗ ಇದು. ಕುಂದಾಪುರ ಕನ್ನಡ ಬಗ್ಗೆ ಹೇಳಿದಾಗಲೂ ನಾನು ಕೆಲವೊಂದು ಪದಗಳೆಲ್ಲ ಇಲ್ಲಿಂದಲೇ ಕಲ್ತಿರೋದು ಕನ್ನಡ ಭಾಷೆದು. ನಾವು ಫಸ್ಟ್ ಟ್ರೈನಿಂಗ್ ಆಗಿದ್ದು ಬೆಲ್ಗಾಮಲ್ಲಿ, ಅಲ್ಲಿ ಎರಡು ಮೂರು ತಿಂಗಳಷ್ಟಿದ್ದೆ. ಆದಮೇಲೆ ಇಲ್ಲಿ ಬಂದಾಗ ಏನು ಹೇಳಿದಾಗ ಅಡ್ಡಿಲ್ಲ ಅಂತ ಪದ ನಾನು ಈಗಲೂ ಅದೇ ಪದ ಯೂಸ್ ಮಾಡೋದು. ಏನು ಸಮಸ್ಯೆ ಇಲ್ಲ, ತೊಂದರೆ ಇಲ್ಲ ಅಂತೆಲ್ಲ, ಎಲ್ಲ ಅಡ್ಡಿಲ್ಲ ಅಂತ ಹೇಳೋದು. ಮತ್ತು ಮನೆ ಹೊಂದಾಡಿ ಮತ್ತು ಅವರಿಗೆಲ್ಲ ವೀಡಿಯೋಸು, ಕುಂದಾಪುರ ಕನ್ನಡ ಜೋಕ್ಸ್ ಇದೆಲ್ಲ ವಾಟ್ಸಪ್ ಫೇಸ್ಬುಕ್ಕಲ್ಲಿ ಎಲ್ಲ ನೋಡ್ತಾ ಇರ್ತೀನಿ. ಕುಂದಾಪುರ ಒಂದು ಚಂದ ಊರು, ಚಂದ ಜನರಿರುವಂಥ ಊರು, ಒಳ್ಳೆ ಮನಸ್ಸಿರುವಂಥ ಜನ ಇರುವಂಥ ಊರು. ಆ್ಯಸ್ ಎ ಪೊಲೀಸ್ ಆಫೀಸರ್ ಆ್ಯಕ್ಚುಲಿ ತುಂಬ ಖುಷಿ ಆಗ್ತದೆ ಇಲ್ಲಿ ಕೆಲಸ ಮಾಡೋಕ್ಕೆ. ಈ ಕುಂದಾಪುರ ಕನ್ನಡ ನೀವು ಯಾವ ರೀತಿಯಲ್ಲಿ ಪ್ರಸಾರ ಮಾಡ್ತಿದ್ದೀರಿ, ಅದನ್ನು ಸಂರಕ್ಷಣೆ ಮಾಡ್ತಿದ್ದೀವಿ, ಮುಂದೆನೂ ಹಾಗೆ ಮಾಡಬೇಕು. ಅದೇ ರೀತಿ ನಮ್ಮದು ಕೇರಳದಲ್ಲಿ ಇದೇ ರೀತಿ ನನ್ನ ಊರು ತ್ರಿಶೂರ್ದು ಮಲಯಾಳಂ ಭಾಷೆ ಬಗ್ಗೆ ಹೇಳ್ತಾರೆ. ತ್ರಿಶೂರ್ ಮಲಯಾಳಂ ತುಂಬ ಯುನೀಕ್ ಇದೆ, ಸ್ಪೆಷಲ್ ಇದೆ ಅಂತ. ಆ ನಿಟ್ಟಿನಲ್ಲಿ ನೋಡಿದರೆ, ಆ ರೀತಿ ನೋಡಿದರೆ ಕುಂದಾಪುರ ಕನ್ನಡ ನಮ್ಮದು ಕರ್ನಾಟಕದಲ್ಲಿ ಆ ರೀತಿಯಲ್ಲಿ ಒಂದು ಸ್ಪೆಷಲ್ ಕನ್ನಡ ಇರುವಂತಹ ಒಂದು ಊರು. ಕನ್ನಡ ಭಾಷೆನೇ ಎಷ್ಟು ಚೆಂದ ಅಂತ ನನಗೆ ಗೊತ್ತಿದೆ. ಅದರಲ್ಲೂ ಕುಂದಾಪುರ ಕನ್ನಡ ಇನ್ನೂ ಶ್ರೇಷ್ಠವಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛಪಡ್ತೇನೆ. ಜೋರು ಮಳೆ ಇದೆ, ಯಾರಿಗೂ ಭಾಷಣ ಕೇಳೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ಹಾಗಾಗಿ ಈ ಕಾರ್ಯಕ್ರಮ ಮುಂದುವರಿಯಲಿ, ಚೆನ್ನಾಗಿ ಆಗಲಿ ಅಂತ ಆಶಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ.